ಕೊನೆ ಎನ್ನುವುದು ಎಲ್ಲರ ಅಭಿಪ್ರಾಯ. ಆದ್ರೆ ಸಾವಿನಾಚೆಗೂ ಒಂದು ಬದುಕಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಲೆಟ್ಸ್ ವೆಲ್ಕಮ್ ಟು ಜನ್ಮಾಂತರ ಸಾವಿನಾಚೆಯ ಪಯಣ. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಸಾವಿನ ನಂತರವೂ ಒಂದು ಬದುಕಿದೆ, ಆದ್ರೆ ಅದು ನಿಗೂಢ. ನಾವೆಲ್ಲ ಅದನ್ನ ಕಲ್ಪಿಸಿಕೊಳ್ಳಬಹುದು ಅಷ್ಟೇ. ಆ ನಿಗೂಢವನ್ನ ಭೇದಿಸಲು ಒಂದು ವಿಶಿಷ್ಟ ಶಕ್ತಿ ಇರಬೇಕು. ಅದಿರುವುದು ಶ್ರೀ ಬಾಲಕೃಷ್ಣ ಗುರೂಜಿಗಳಂಥವರಲ್ಲಿ ಮಾತ್ರ. ಆ ಶಕ್ತಿಯನ್ನ ನಂಬಿಕೊಂಡು ತಮ್ಮ ಸಮಸ್ಯೆಗಳನ್ನ ಹೊತ್ತು ಆ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವ ಅಂಚಿನಲ್ಲಿರುವ ರುದ್ರಕುಮಾರ್ ಅವರ ಮುಂದುವರಿದ ಮನೋಯಾನ ಇಲ್ಲಿದೆ. ಎಲ್ಲವನ್ನು ಬಲ್ಲಂತಹ ರುದ್ರಕುಮಾರನ ಮನಸ್ಸಿನ ಜೊತೆ ಮಾತಾಡ್ತಾ ಅವನ ಈ ಜನ್ಮದ ಸಮಸ್ಯೆಗಳಿಗೆ ಕಾರಣವಾಗಿರುವಂತಹ ಆ ಒಂದು ಹಿಂದಿನ ಜನ್ಮಕ್ಕೆ ಹೋಗೋ. ದೂರದಲ್ಲಿನ ಆ ಜನ್ಮದ ಮನೆ ಅಥವಾ ವಾಸಸ್ಥಳವನ್ನು ನೋಡ್ತಾ ಸುತ್ತಮುತ್ತ ಏನಿದೆ ನೋಡು. ಏನಿಲ್ಲ, ಮನೆ ಮಾತ್ರ. ಆ ಮನೆ ಮಾತ್ರ ಇದೆಯಾ? ಯಾವ ಥರ ಇದೆ ಆ ಮನೆ? ಹಂಚಿನ ಮನೆ. ಹಂಚಿನ ಮನೆ. ಇನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ಮುಂದೆ ಹೊತ್ತಿಗೆ ಕೂತಿದ್ದಾರೆ. ಅತ್ತಿಗೆ ಕೂತಿಯಾರಾ? ಹೊತ್ತಿಗೆ ಯಾರು? ವಯಸ್ಸಾದ ಅಜ್ಜಿ. ಅಜ್ಜಿ ಕೂತಿದೆ. ಆಕೆ ನಿಂಗೆ ಆ ಜನ್ಮದಲ್ಲಿ ಏನಾಗಬೇಕು ನೋಡು. ಏನಿಲ್ಲ, ಯಾರೋ ಅಜ್ಜಿನ ಅದು ಅಜ್ಜಿ ಕೂತಿದೆ. ನಿನಗೂ ಆಕೆಗೆ ಸಂಬಂಧ ಇಲ್ಲ? ಸಂಬಂಧ. ಆಲ್ ರೈಟ್. ಮನೆಯಲ್ಲಿ ಓಡಾಡ್ತಾ ಏನೇನು ಪದಾರ್ಥಗಳಿದೆ ಮನೆಯಲ್ಲಿ ನೋಡು. ಅಡುಗೆ ಮನೆ. ಏನು ಅಡುಗೆ ಮನೆ ಇದೆ. ಸ್ಟೀಲ್ ಪಾತ್ರೆ. ಸ್ಟೀಲ್ ಪಾತ್ರೆ. ಸ್ಟವ್ ಇದೆ. ಸ್ಟವ್. ಅಷ್ಟೇ. ಯಾರ್ಯಾರಿದ್ದಾರೆ ನೋಡು. ಯಾರಿಲ್ಲ. ಅಲ್ಲಿ ನೀನು ಗಂಡಸು ಹೆಂಗಸು? ಗಂಡಸು. ಸುಮಾರು ಏನು ವಯಸ್ಸು? ಒಂದೊಂದು 11 ವರ್ಷನಾ? 1 ವರ್ಷ. ಆಲ್ ರೈಟ್. ಇದು ರುದ್ರಕುಮಾರ್ ಅವರ ಒಂದು ಗತಜನ್ಮ. ಅಲ್ಲಿ ಗಂಡಾಗಿ ಜನಿಸಿದ್ದ ಅವರು ಒಂದು ಹೆಂಚಿನ ಮನೆಯಲ್ಲಿ ವಾಸಿಸುತ್ತಿದ್ದರಂತೆ. ಅವರ ಮನೆಯ ಹೊರಗೆ ಒಂದು ಅಜ್ಜಿಯನ್ನ ಬಿಟ್ಟರೆ ಆ ಮನೆಯ ಹೊರಗಾಗಲಿ ಒಳಗಾಗಲಿ ಬೇರೆ ಯಾರೂ ಕಾಣಿಸುತ್ತಿಲ್ಲವಂತೆ. ಮನೆ ಒಳಗಿದ್ಯಾ ಹೊರಗಿದ್ಯಾ? ಹೊರಗಡೆ. ಹೊರಗಡೆ. ಏನು ಮಾಡ್ತಾ ಇದೆಯಾ? ಹೊರಗಡೆ ಪಾರ್ಕಲ್ಲಿ ನಿಂತಿದ್ದೀನಿ. ಪಾರ್ಕಲ್ಲಿ ನಿಂತಿದ್ಯಾ? ಫೀಲ್ಡಲ್ಲಿ. ಫೀಲ್ಡಲ್ಲಿ. ಗುಡ್, ವೆರಿ ಗುಡ್. ಏನಾಗ್ತಾ ಇದೆ? ಸುತ್ತಾ ಇದ್ದೀನಿ. ಏನು? ಉರುಳ್ತಾ ಇದ್ದೀನಿ. ಸುತ್ತು ಉರುಳ್ತಾ ಇದೆಯಾ? ಅಲ್ಲ, ಉರುಳ್ತಾ ಇದ್ದೀನಿ. ಹಾಂ, ಉಳ್ಕೊಂಡು ಬರ್ತಾ ಇದ್ದೀನಿ ಕೆಳಗಡೆ. ಏನಾಗ್ತಾ? ಯಾಕೆ ಗೊತ್ತಿಲ್ಲ. ಆ ದೇಹಕ್ಕೆ ಏನು ವಯಸ್ಸಾಗಿದೆ? ಹೇಗೆ ಬಿದ್ದಿದೆ ದೇಹ ನೋಡು, ಹೇಳು. ಸುಮ್ಮನೆ ಬಿದ್ದುಬಿಟ್ಟು ಉಳ್ಕೊಂಡು ಬಿದ್ದುಬಿಟ್ಟಿದೆ. ಏನಾಗಿ ಸುತ್ಕೊಂಡು ಬಿತ್ತು ನೋಡು. ಮೇಲಿಂದ ಉಳ್ಕೊಂಡು ಬಿತ್ತು ಅಷ್ಟೆ. ಅದಕ್ಕೆ ಕಾರಣ ನೋಡು. ಥರ ಚಿಕ್ಕ ಬೆಟ್ಟ ಥರ ಬಿತ್ತು. ಚಿಕ್ಕ ಬೆಟ್ಟ. ಚಿಕ್ಕ ಬೆಟ್ಟದ ಥರ. ಬೆಟ್ಟ ಥರದಿಂದ ಉಳ್ಕೊಂಡದು. ಸ್ವಲ್ಪ ಡೀಟೇಲ್ ಆಗಿ ಹೇಳು. ಸೊ ಉಳ್ಕೊಂಡು ಬೆಟ್ಟದಲ್ಲಿ ನಡ್ಕೊಂಡು ಹೋಗ್ತಿದ್ಯಾ ಅಥವಾ ಗಾಡೀಲಿ ಹೋಗ್ತಿದ್ಯಾ? ಇಲ್ಲ, ನಿಂತಿದ್ವಿ. ಹಾಂ, ನಿಂತಿದ್ವಿ. ಸಡನ್ನಾಗಿ ಸ್ಲಿಪ್ಪಾಗಿ ಸಣ್ಣ ಬೆಟ್ಟ ಥರ ನಿಂತಿದ್ಯಾ? ನಿಂತ್ಕೊಂಡು ಸ್ಲಿಪ್ಪಾಗಿ ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ. ಓ, ಸುಮಾರು ಎಷ್ಟು ಹತ್ರ ಇರ್ಬೋದು? 15-20 ಅಡಿ. ಐಸಿ. ದೇಹಕ್ಕೆ ಎಲ್ಲಾದರೂ ಪೆಟ್ಟು ಬಿದ್ದಿದ್ಯಾ ನೋಡು. ಏನಿಲ್ಲ, ಎಲ್ಲೂ ಏಟೆ ಬಿದ್ದಿಲ್ಲ. ಹಾಗೆ ಸತ್ತೋಯ್ತಾ? ಹೌದು. ಇದು ರುದ್ರಕುಮಾರ್ರ ಒಂದು ಗತಜನ್ಮದ ದುರಂತ ಅಂತ್ಯ. ಸುಮಾರು 15-20 ಅಡಿ ಎತ್ತರದ ಚಿಕ್ಕ ಬೆಟ್ಟದಿಂದ ಬಿದ್ದ ಅವರು ಉರುಳುತ್ತಲೇ ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಕುತೂಹಲ ಅಂದ್ರೆ ಆ ರೀತಿ ಉರುಳುತ್ತಲೇ ಕೆಳಗೆ ಬಿದ್ದಿದ್ದರೂ ದೇಹಕ್ಕೆ ಯಾವುದೇ ಪೆಟ್ಟು ಬೀಳದೆ ಸತ್ತಿದ್ದಾರಂತೆ. ಆ ಜನ್ಮದ ಸಾವಿನ ನೆನಪು ಈ ಜನ್ಮದಲ್ಲಿ ಏನೇನು ತೊಂದರೆ ಕಾಣಿಸ್ತಾ ಇದೆ? ಹಾಂ, ಭಯ. ಯಾವ ಥರದ ಭಯ? ಬಿದ್ದುಬಿಟ್ರೇನೋ ಭಯ. ಹೌದು. ಆಮೇಲೆ ಗಿಡ್ಡಿನೆಸ್. ಗಿಡ್ಡಿನೆಸ್.
ಅಲ್ಲಿ ಗಿಡ್ಡಿನೆಸ್ ಬಿದ್ದಾಗ ಇತ್ತಾ? ಇತ್ತು ಹಾಂ, ಇತ್ತು ಅದರಿಂದ ಬಿದ್ದಿರೋದು. ಗಿಡ್ಡಿನೆಸ್ ಇದ್ದೇ ಬಿದ್ದಿದ್ದ? ಹೌದು. ಸುಮ್ಮನೆ ಹಾಗೆ ಬಿದ್ದೋಗಿಲ್ಲ? ಇಲ್ಲ ಇಲ್ಲ, ಸೊ ಆ ಗಿಡ್ಡಿನೆಸ್ ಈಗಿದೆಯಾ? ಇಂಟ್ರೆನ್ಸ್ ಇದೆ. ಈ ಜನ್ಮದ ರುದ್ರಕುಮಾರ್ಗೆ ಅಲ್ಲಿಂದ ಬಂದಿದೆಯಾ ಗಿಡ್ಡಿನೆಸ್ಸು? ಹೌದು ಅಂತ. ಆಮೇಲೆ ಇನ್ನೇನು ತೊಂದರೆ ಇದೆ ನೋಡು, ಸರಿ ಇಲ್ಲ. ಮನಸ್ಸು ಸರಿ ಇಲ್ದಿರೋದು ಅಲ್ಲಿಂದ ಬಂದಿರೋದಾ? ಹೌದು. ಆಮೇಲೆ ನೋಡಿ ಇನ್ನೇನಿದೆ? ಬೇಸರ, ಬೇಸರ. ಆಮೇಲೆ ಏಕಾಂಗಿತನ. ಬೆಟ್ಟದ ಮೇಲಿನಿಂದ ಉರುಳಿ ಬಿದ್ದು ಸತ್ತ ನೆನಪೇ ಇಂದು ರುದ್ರಕುಮಾರ್ ಆಯತಪ್ಪಿ ಬಿದ್ದು ಬಿಡುತ್ತೇನೆ ಎನ್ನುವ ಭಯವಾಗಿ ಬದಲಾಗಿ ಬಿಟ್ಟಿದೆ. ಅಲ್ಲದೆ ತಲೆ ಸುತ್ತು ಕೂಡ ಈ ಗತ ಜನ್ಮದ ನೆನಪೇ ಆಗಿದೆಯಂತೆ. ಈ ಸಮಸ್ಯೆಗಳ ಪರಿಹಾರವನ್ನ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಜನ್ಮಾಂತರಕ್ಕೆ ಸ್ವಾಗತ. ವೀಕ್ಷಕರೇ, ಗತ ಜನ್ಮದ ಪರಿಕಲ್ಪನೆ ಕೆಲವರಿಗೆ ಅಪಹಾಸ್ಯದ ವಿಷಯವಾಗಿರಬಹುದು. ಆದರೆ ಇಲ್ಲಿ ರುದ್ರಕುಮಾರ್ ಸ್ಥಿತಿಯನ್ನ ನೋಡಿದ್ರೆ ನೆಮ್ಮದಿ ಬದುಕಿಗೆ ನಮ್ಮ ಗತ ಜನ್ಮ ಕೂಡ ನೆರವಾಗುತ್ತೆ ಅನ್ಸೋದ್ರಲ್ಲಿ ಸಂದೇಹನೇ ಇಲ್ಲ. ಬನ್ನಿ ರುದ್ರಕುಮಾರ್ ಇನ್ನುಳಿದ ಮನೋಯಾನವನ್ನ ನೋಡೋಣ. ನಿನ್ನ ಮನಸ್ಸಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಈ ಜನ್ಮದ ರುದ್ರಕುಮಾರಿನ ಈ ಸಮಸ್ಯೆಗಳು ಆ ಒಂದು ಹಿಂದಿನ ಜನ್ಮದಿಂದ ಬಂದಿರೋದು ಅಂತ, ಹೌದಾ? ಹೌದು. ಗತ ಜನ್ಮದ ಬೇಡದ ನೆನಪುಗಳ ಪುನರಾವರ್ತನೆಯ ಅವಶ್ಯಕತೆ ಇಲ್ಲ ಎನ್ನುವ ಸತ್ಯವನ್ನ ತಿಳಿಸಿದ ಗುರೂಜಿಗಳು ಗತ ಜನ್ಮದ ನೆನಪುಗಳನ್ನ ಆ ಜನ್ಮಕ್ಕೆ ಬಿಡಿಸಿ ರುದ್ರಕುಮಾರ್ ಸಮಸ್ಯೆಗಳ ಪಟ್ಟಿಯನ್ನ ಇನ್ನಷ್ಟು ಕಿರಿದು ಮಾಡಿಬಿಟ್ಟರು. ಈ ಸಂದರ್ಭ ರುದ್ರಕುಮಾರ್ ಸುಪ್ತ ಮನಸ್ಸಿಗೆ ನಿರಾಳ ಅನಿಸುತ್ತಿದೆಯಂತೆ. ಫ್ರೀ ಆಗಿದೆಯಾ? ಎಸ್. ಗುಡ್. ಎಲ್ಲವನ್ನು ಬಲ್ಲಂತಹ ರುದ್ರಕುಮಾರ್ನ ಮನಸ್ಸಿನ ಜೊತೆ ಮಾತಾಡ್ತಾ, ರುದ್ರಕುಮಾರ್ನ ಈ ಜನ್ಮದ ಸಮಸ್ಯೆಗಳನ್ನು ನೋಡ್ತಾ, ಇನ್ನು ಯಾವ ಜನ್ಮದ ಕಾರಣದಿಂದ ಈ ತೊಂದರೆಗಳೆಲ್ಲ ಇದೆ ನೋಡ್ತಾ ಆ ಒಂದು ಹಿಂದಿನ ಜನ್ಮಕ್ಕೆ ಹೋಗು. ಯಾರ್ಯಾರಿದ್ದಾರೆ ನೋಡು. ಯಾರೋ ಒಬ್ಬ ಇದ್ದಾರೆ. ಹಾಂ, ಗಂಡಸು ಹೆಂಗ್ಸೋ? ಫಸ್ಟ್ ಫ್ಲೋರಲ್ಲಿ ಮೀಸೆ ದಪ್ಪಗೆ ತಡೆಯ ಏನ? ಒಬ್ಬ ಮನುಷ್ಯ ಗಂಡಸು. ಒಬ್ಬ ಮನುಷ್ಯ ಗಂಡಸು ಮೀಸೆ ಇಟ್ಕೊಂಡಿದೆ. ಹಾಂ ಹಾಂ, ಆಯ್ಸಿ. ನಿನ್ನ ಕೈನ ನೋಡ್ಕೋತಾ ಅಲ್ಲಿ ನೀನು ಏನಾಗಿದೆಯಾ ನೋಡಿ ಹೇಳು. ನಾನು ಗಂಡಸಾಗಿದ್ದೀನಿ. ಗಂಡಸು. ವಯಸ್ಸು? ವಯಸ್ಸು 15. ಎಷ್ಟ? 15. 15. 15. ಇದು ರುದ್ರಕುಮಾರರ ಎರಡನೇ ಗತಜನ್ಮದ ವೃತ್ತಾಂತ. ಆಶ್ಚರ್ಯವೆಂಬಂತೆ ಅಲ್ಲಿಯೂ ಅವರು ಗಂಡಾಗೆ ಜನಿಸಿದ್ದರಂತೆ. ಏನು ಮಾಡ್ತಾ ಇದೆಯಾ? ಮನೆ ಒಳಗಿದೆಯಾ ಹೊರಗಿದೆಯಾ? ಇವತ್ತು ಮಾತಾಡ್ತಾ ಇದ್ದೀನಿ. ಯಾರ ಹತ್ರ? ಮೀಸೆ ಮೀಸೆ ಇದೆಲ್ಲ ಮನೆಯಲ್ಲಿ. ಮೇಸ್ತ್ರಿನ? ಗಂಡಸು ಮೀಸೆ ಇದೆಲ್ಲ. ಮೀಸೆ ಗಂಡಸು. ಬಾಗಿಲು ಹೋಗಿ ಅಲ್ಲಿ ಎದುರುಗಡೆ ಸೋಫಾದಲ್ಲಿ ಕೂತ್ಕೊಂಡಿದ್ದೀನಿ. ಓ, ಮಾತಾಡ್ತಾ ಇದ್ದೀನಿ. ಆ ರೀತಿಯ ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದ್ರು ಇದ್ದಾರಾ? ಇಲ್ಲ ಇಲ್ಲ, ಯಾರಿಲ್ಲ. ಆಲ್ ರೈಟ್. ಏನಾಗ್ತಾ ಇದೆ? ಸಾವು ಸಂಭವಿಸಿ ಹಾಂ, ಸತ್ತಿದೆ. ದೇಹಕ್ಕೆ ಎಷ್ಟು ವಯಸ್ಸಾಗಿದೆ ಸತ್ತಾಗಿರೋ ದೇಹಕ್ಕೆ? 14 ವರ್ಷ. ಎಷ್ಟು? 14, 15. 14, 15. ಆಗಲೇ ಸತ್ತೋಗಿದ್ಯಾ? ಏನಾಗ್ಸಾಯ್ತು ಅಷ್ಟು ಸಣ್ಣ ವಯಸ್ಸಿಗೆ? ಅದೇ ಬಿದ್ದಿದ್ದು. ಹಾಂ, ಬಿದ್ದಿದ್ದು. ಎಲ್ಲಿಂದ ಬಿದ್ದೆ ಮತ್ತೆ? ಸ್ಟೆಪ್ಸಿಂದ ಕೆಳಗಡೆ. ಸ್ಟೆಪ್ಸಿಂದ ಬಿದ್ದೋದ್ಯಾ? ಓ, ಸ್ವಲ್ಪ ವಿವರಣೆ ಕೊಡು ಸರಿಯಾಗಿ. ಸ್ಟೆಪ್ಸು ಇಂದ ಸ್ಲಿಪ್ ಆಗಿ ಬಿದ್ದಿದ್ದು. ದೇಹಕ್ಕೆ ಎಲ್ಲಿ ಪೆಟ್ಟು ಬಿದ್ದಿದೆ? ಬಿಟ್ಟು ಎಲ್ಲ ತಚ್ಚಿದೆ ಅಷ್ಟೇ. ತರ್ಚಿದೆ. ಮತ್ತು ಹೆಂಗೆ ಸತ್ತೋಯ್ತು? ಅಲ್ಲಿ ಬಿದ್ದ ತಕ್ಷಣ ಹೊಡೆಯುತ್ತೆ ಅಷ್ಟೇ. ಏನಾದ್ರು ಶಾಕ್ ಆಯಿತಾ? ಹಾರ್ಟ್ ಫೇಲ್ಯೂರ್ ಆಯಿತಾ? ಶಾಕಾ? ಏನದು? ಏನು ಗೊತ್ತಿಲ್ಲ, ಸತ್ತೋಗಿದೆ ಅಷ್ಟೇ. ಯಾವ ಥರದ ಬಟ್ಟೆಗಳು ಹಾಕ್ಕೊಂಡಿದೆ? ಕಂದು ಬಣ್ಣ ಶರ್ಟು. ಕಂದು ಬಣ್ಣದ ಶರ್ಟ್. ಪ್ಯಾಂಟು. ಹಾಂ, ಇಲ್ಲಿ ಪ್ಯಾಂಟ್ ಇದೆ ಅಷ್ಟೇ. ಏನು ಅನ್ನಿಸ್ತಾ ಇದೆ? ಸತ್ತೋಯ್ತಲ್ಲ ಅಂತ ಅನಿಸ್ತಾ ಇದೆ. ಆಮೇಲೆ ಸಾಯ್ಬಾರ್ದಿತ್ತಲ್ಲ ಅನಿಸುತ್ತೆ. ಇನ್ನೇನೇನು ಆಗ್ತಾ ಇದೆ ಅಲ್ಲಿ? ಭಯ, ಬೇಜಾರು, ಏನು ಇನ್ನೇನಿದೆ ಆ ಥರ? ಏನೆಲ್ಲ ಹಂಗೆ ಬಿದ್ದಿದೆ, ಯಾರು ಇಲ್ಲ. ಬೇಜಾರಾಗಿದೆ. ಬೇಜಾರು. ಬೇಜಾರು. ಆಮೇಲೆ
ಸಾಯ ಬಂದಾಯಿತು ಅಂತ ಹ್ಞೂ ಅಷ್ಟೇ. ರುದ್ರಕುಮಾರ್ಗಿದ್ದ ಎತ್ತರದ ಭಯ ಅಂದ್ರೆ ಒಂದು ಮಹಡಿಯಿಂದ ಕೆಳಗೆ ನೋಡಿದ್ರೂ ಭಯ ಆಗ್ತಾ ಇದ್ದ ಕಾರಣ ಅವರ ಎರಡನೇ ಗತ ಜನ್ಮದ ಈ ರೀತಿಯ ಅಂತ್ಯವೇ ಕಾರಣ ಇರಬಹುದಾ? ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರಕ್ಕೆ ಸ್ವಾಗತ. ರುದ್ರಕುಮಾರ್ಗಿದ್ದ ಎತ್ತರದ ಭಯ, ಹಾಗೆಯೇ ತಲೆ ಸುತ್ತಿನಂತೆ ಸಮಸ್ಯೆಗಳಿಗೆ ಅವರ ಎರಡನೇ ಗತ ಜನ್ಮದ ನೆನಪೇ ಕಾರಣ ಅನ್ನುವ ಸಂದೇಹವಿದೆ. ಅದು ನಿಜ ಆಗುತ್ತಾ? ಬನ್ನಿ ನೋಡೋಣ. ಅಲ್ಲಿಯ ಯಾವ ಯಾವ ತೊಂದರೆಗಳು ಈಗಿನ ರುದ್ರಕುಮಾರ್ಗೆ ಬೇಡದಿರುವ ನೆನಪಾಗಿ ಬಂದಿದೆ ನೋಡು. ಮನಸ್ಸಿಗೆ ಬೇಜಾರಾಯ್ತು ನೋಡಿ. ಆಮೇಲೆ ಭಯ ಇದೆ, ಗಿಡ್ಡಿನೆಸ್ ಇದೆ, ಆ ಜನ್ಮದಲ್ಲೂ ಇತ್ತ. ಅದರ ಮಧ್ಯೆ ಇದೆ, ಭಯ ಇದೆ. ಹೌದು, ನಮ್ಮ ಸಂದೇಹ ನಿಜವಾಗಿದೆ. ಎರಡನೇ ಗತ ಜನ್ಮದ ಆ ರೀತಿಯ ಸಾವಿನ ನೆನಪೇ ಇಂದು ರುದ್ರಕುಮಾರ್ಗೆ ಭಯ ಹಾಗೂ ತಲೆ ಸುತ್ತಿನಂಥ ಸಮಸ್ಯೆಗಳಿಗೆ ಕಾರಣವಾಗಿದೆ. ಹಾಗೆ ಆ ರೀತಿ ಬಿದ್ದು ಸಾಯುವಾಗ ತಮ್ಮ ನೆರವಿಗೆ ಯಾರೊಬ್ಬರೂ ಇಲ್ಲವಲ್ಲ ಎನ್ನುವ ನೋವು, ಖಿನ್ನತೆ ಕೂಡ ಸಮಸ್ಯೆಗಳಾಗಿ ಬದಲಾಗಿವೆ. ಹೇಗಿದೆಯಾ ಅನಿಸ್ತಾ ಇದೆ? ಆರಾಮಿದೆ. ಗುಡ್. ಒಂದು ಜನ್ಮದ ನೆನಪುಗಳು ಇನ್ನೊಂದು ಜನ್ಮಕ್ಕೆ ವರ್ಗವಾಗುವ ಅನಿವಾರ್ಯ ಹಾಗೂ ಅವಶ್ಯಕತೆ ಎರಡೂ ಇಲ್ಲ ಎನ್ನುವ ಸಹಜ ಸತ್ಯವನ್ನ ತಿಳಿಸಿದ ಗುರೂಜಿಗಳು ರುದ್ರಕುಮಾರ್ ಸುಪ್ತ ಮನಸ್ಸಿನಿಂದ ಗತ ಜನ್ಮದ ನೆನಪುಗಳನ್ನ ತೆಗೆದು ಬಿಟ್ಟಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಸಮಾಧಾನ ಇದೆ, ಸ್ವಲ್ಪ ಸ್ವಲ್ಪ ಸಮಾಧಾನ ಆಗಿದೆ. ಹೌದು. ಸುಮಾರು ಎಷ್ಟು ಭಾಗ? 100ಕ್ಕೆ ಒಂದು 70 ಭಾಗ, ಎಷ್ಟು? 70-75 ಭಾಗ 70-75 ಭಾಗ ಬೆಟರ್ ಅಂತ ಅನ್ನಿಸ್ತಾ ಇದೆಯಾ? ಇದೆ. ಆಲ್ ರೈಟ್. ಆ್ಯಕ್ಚುಲಿ ಇಲ್ಲಿ ಟೈಮ್ ಕಮ್ಮಿ ಇರೋ ಕಾರಣ ಪೂರ್ತಿ ಮಾಡೋಕ್ಕಾಗಿಲ್ಲ. ಇನ್ನೂ ಕೆಲವು ಪ್ರೇತಾತ್ಮಗಳಿದೆ, ಅದೆಲ್ಲ ತೆಗೆದು ಸರಿ ಮಾಡಿದಾಗ ಪ್ರಾಬಬಲಿ ವಿಲ್ ಬಿ ಗುಡ್ ಬೈ 100%. ಆಯಿತಾ? ಡಾಕ್ಟ್ರನ್ನ ಕೇಳಿ ಯಾವಾಗ ಬೇಕೋ ಆಗ ಔಷಧಿಗಳನ್ನೆಲ್ಲ ಬಿಡ್ತಾ ಬರಬೇಕಿನ್ನ. ಇಂಪ್ರೂವ್ಮೆಂಟ್ ಆದಂಗೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾ ಔಷಧಿಗಳನ್ನ ಕಮ್ಮಿ ಮಾಡಿ ಆರೋಗ್ಯವಾಗಿದ್ದು ಖುಷಿಯಾಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾ ಸಂಬಳ ತಗೊಂಡು ಮನೆ ಚೆನ್ನಾಗಿ ನಡೆಸಿ ಎಲ್ಲರ ಜೊತೆ ಪ್ರೀತಿಯಿಂದಿದ್ದು ಖುಷಿಯಾಗಿರ್ಬೇಕು. ಹೌದಾ? ಹೌದು. ಏನನ್ಸುತ್ತಾ? ಆ ಥರ ಇರೋಕ್ಕಾಗತ್ತೆ ಇನ್ಮೇಲೆ ಅನ್ಸುತ್ತಾ? ಇರ್ಬೋದು, ಇರ್ತೀನಿ, ಇರ್ಬೋದು, ಇರ್ತೀನಿ. ಇರ್ತೀನಿ. ವೆರಿ ಗುಡ್, ವೆರಿ ಗುಡ್. ಸಮಸ್ಯೆಯನ್ನು ಬಗೆಹರಿಸಿದ ತಮಗೆ ಮತ್ತೊಂದ್ಸರಿ ವಂದನೆಗಳು ಹೇಳ್ತಾ, ಓಕೆ. ಈ ಕಸ್ತೂರಿ ವಾಹಿನಿಯವರು ಕೂಡ ಈ ನನ್ನ ಸಮಸ್ಯೆಯನ್ನು ಜನಕ್ಕೆ ತೋರಿಸಿ ಪರಿಹಾರ ಮಾಡಿಕೊಳ್ಳೋಕೆ ತಿಳಿಸಿದ್ದಾರೆ. ಅವರು ಕೂಡ ವಂದನೆಗಳು. ಅಂತೂ ರುದ್ರಕುಮಾರ್ ಚೇತರಿಸಿಕೊಂಡ್ಬಿಟ್ರು. ನಿರಾಸೆಯ ಬದುಕನ್ನ ಕೈಯಲ್ಲಿ ಹಿಡಿದು ಮನೋಯಾನಕ್ಕೆ ಹೊರಟ ಅವರು ಹಿಂದಿರುಗುವಾಗ ಸುಮಾರು 75% ಚೇತರಿಕೆಯನ್ನ ಗಳಿಸಿಕೊಂಡ್ಬಿಟ್ರು. ಈ ಮೂಲಕ ಬಾಲಕೃಷ್ಣ ಗುರೂಜಿಗಳು ತಮ್ಮ ವೃತ್ತಿ ನಿಷ್ಠೆಗೆ ಸಲ್ಲಬೇಕಾದ ಬೆಲೆಯನ್ನ ಸಲ್ಲಿಸಿದಂತಾಯಿತು. 1.5 ತಿಂಗಳಿಂದ ಕೆಲಸಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಯಾವಾಗಲೂ ಮಲ್ಕೊಂಡಿರಬೇಕು, ತಲೆಭಾರ, ಸತ್ತೋಗ್ಬೇಕು ಅಂತ ಅನ್ಸೋದು, ಡಿಪ್ರೆಷನ್, ತಲೆ ತಿರುಗು, ಕೂತ್ಕೊಂಡ್ರೂ ಬಿದ್ದೋಗ್ತೀನಿ ಅನ್ನೋ ಭಯ, ಈ ತರಹ ಹಿಂಸೆಯಿಂದ ಬದುಕ್ತಿದ್ದಂತಹ ರುದ್ರಕುಮಾರ್ ಅವರ ಹಿಂಸೆಯನ್ನು ನೋಡಿದ್ರಿ. ಯಾವ ತರಹ 2 ಪ್ರೇತಾತ್ಮ ಇತ್ತು, ಯಾವ ತರಹ 2 ಜನ್ಮಗಳ ಕಾರಣ ಇತ್ತು ಅಂತ ನೋಡಿದ್ರಿ. ಇನ್ನೂ ಕೆಲವು ಪ್ರೇತಾತ್ಮಗಳು ಇದೆ. ಆ ಕಾರಣಕ್ಕೆ ರುದ್ರಕುಮಾರ್ಗೆ ಸಂಪೂರ್ಣವಾದ ರಿಲೀಫ್ ಇನ್ನೂ ಕಂಡಿಲ್ಲ. ನನ್ನ ಕೋರಿಕೆ ಇಷ್ಟೇ, ಈ ತರಹ ಡಯಾಗ್ನೋಸ್ ಮಾಡೋಕ್ಕಾಗದೆ ಸಫರ್ ಮಾಡ್ತಿರೋಂತಹ ಕೋಟ್ಯಾಂತರ ವೀಕ್ಷಕರು ಈ ಕೇಸ್ನ ನೋಡ್ತಾ ಇರ್ತೀರ. ನಿಮ್ಮ ಸಮಸ್ಯೆ ಹೀಗೂ ಯಾಕಿರಬಾರ್ದು ಅನ್ನುವ ಆಲೋಚನೆ ನಿಮ್ಮಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಬೆಸ್ಟ್ ಸಲ್ಯೂಷನ್ ಟು ಸ್ಟಾರ್ಟ್ ವಿತ್ ರೇಖಿ ಮತ್ತು ಹಿಪ್ನಾಸಿಸ್ ಇಮ್ಮಿಡಿಯೇಟಾಗಿ ಕಲ್ತ್ಕೊಳ್ಳಿ. ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾಯಿರಿ. ಎಷ್ಟೋ ಜನಕ್ಕೆ ಹಾಗೆಯೇ ಗುಣ ಆಗೋಕ್ಕೆ ಶುರುವಾಗುತ್ತೆ. ಮತ್ತು ಪ್ರೇತಾತ್ಮ ತೆಗೆದ ಮೇಲಂತೂ ರೇಖಿ ಶಕ್ತಿನ ತುಂಬ ತಗೊಳ್ಳೇಬೇಕಾಗತ್ತೆ. ಆಗಕ್ಕೂ ಅನುಕೂಲ ಆಗುತ್ತೆ. ಮತ್ತು ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರೂ ರುದ್ರಕುಮಾರ್ಗೆ ಒಳ್ಳೆಯದಾಗಲಿ ಅಂತ ದೊಡ್ಡವರೆಲ್ಲ ಆಶೀರ್ವಾದ ಮಾಡ್ತಾ, ಮಿಕ್ಕವರೆಲ್ಲ ಹಾರೈಸ್ತಾ ಅವ್ರು ಒಳ್ಳೆಯದಾಗಲಿ ಅಂತ ಸಂಕಲ್ಪವನ್ನು ನೀವು ಕೊಡ್ತಿದ್ದೀರಾ ಅನ್ನೋ ಭಾವನೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ.
ವೀಕ್ಷಕರೇ, ಕಳೆದ ವಾರ ಪ್ರಸಾರವಾದ ಸಂಜಯ್ ಬಾಬು ಅವರ ಆರೋಗ್ಯದಲ್ಲಿ ಏನಾದರೂ ಚೇತರಿಕೆ ಕಂಡಿದೆಯಾ? ಬನ್ನಿ ನೋಡೋಣ. ಹೆಸರು ಸಂಜಯ್ ಬಾಬು ಅಂತ. ತುಂಬ ಪ್ರಾಬ್ಲಮ್ ಇತ್ತು. ತುಂಬ ಕೋಪ, ಭಯ, ಮಕ್ಕಳನ್ನ ಹೊಡೆಯೋದು, ಹೆಂಡತಿನ ಹೊಡೆಯೋದು, ಅಮ್ಮ ಅಪ್ಪ ಜಗಳ ಮಾಡೋದು, ಕೆಲಸ ಮಾಡೋಕ್ಕಾಗ್ತಲ್ಲ, ಬರೀ ನಿದ್ದೆ, ಭಯ, ತುಂಬ ಸುಸ್ತು, ಬೇಜಾರು, ಕೈಕಾಲು ನೋವು, ಜ್ವರ, ಭಯ, ತುಂಬ ಪ್ರಾಬ್ಲಮ್ ಇತ್ತು. ಆಮೇಲೆ ಯಾರೋ ಹೇಳ್ಬಿಟ್ಟು ಆಮೇಲೆ ಬಾಲಕೃಷ್ಣ ಗುರುಜಿ ಹತ್ರ ಹೋಗಿ ಅವ್ರನ್ನ ಮೀಟ್ ಮಾಡಿ ಆಮೇಲೆ ಹೀಲಿಂಗ್ ತಗೊಂಡು ರೇಖೆ ಮತ್ತು ಹಿಪ್ನಾಸಿಸ್ ಮಾಡಿ ಇವಾಗ ಎಷ್ಟೋ ಪರವಾಗಿಲ್ಲ, 80% ವಾಸಿ ಆಗಿದೆ. ತುಂಬ ಸಂತೋಷವಾಗಿದೆ. ಕೋಪ ಏನಿಲ್ಲ, ನಿದ್ದೆ ಏನಿಲ್ಲ, ಬರೋದಿಲ್ಲ. ಇವಾಗ ತುಂಬ ಹ್ಯಾಪಿಯಾಗಿದ್ದೀನಿ. ಮಕ್ಕಳು, ವೈಫು, ಅಮ್ಮ ಅಪ್ಪ ಜೊತೆಗೆ ಟೆನ್ಷನ್ ಇಲ್ಲ, ಏನಿಲ್ಲ. ತುಂಬ ಹ್ಯಾಪಿಯಾಗಿದ್ದೀನಿ ಇವಾಗ. ಬಾಲಕೃಷ್ಣ ಗುರೂಜಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಸಂಜಯ್ ಬಾಬು ಅವ್ರ ತಾಯಿ ಮಾತಾಡ್ತಾ ಇದ್ದೀನಿ. ನಮ್ಮ ಸಂಜಯ್ ಬಾಬುಗೆ 30 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಮನೆಯಲ್ಲಿ ತುಂಬ ಗಲಾಟ ಮಾಡೋದು, ನಿದ್ರೆ ಮಾಡೋದು, ಏನು ತುಂಬ ಗಲಾಟ. ಕೆಲಸಕ್ಕೆ ಹೋಗ್ತಾ ಮನಸ್ಸಿರಲ್ಲ, ಏನು ಮಾಡೋಕ್ಕೂ ಆಗುತ್ತಾ ಇಲ್ಲ. ಇವಾಗ ಗುರುಜಿ ಹತ್ರ ಹೋಗಿದ ಮೇಲೆ ನಮಗ ಸ್ವಲ್ಪ ವಾಸಿಯಾಗಿದ್ದಾರೆ. 80% ಪರವಾಗಿಲ್ಲ. ನಾವು ಸಂತೋಷವಾಗಿದ್ದೀವಿ. ಮನೆಯಲ್ಲಿ ತುಂಬ ಗಲಾಟ, ಮಕ್ಕಳು ನೋಡಿಯೋದು, ನಮ್ಮ ಹತ್ರ ಜಗಳ ಮಾಡೋದು, ಹೆಂಡತಿ ಹತ್ರ ಜಗಳ ಮಾಡೋದು, ತುಂಬ ಗಲಾಟ ಮಾಡ್ತಾಯಿದ್ರು. ಇವಾಗ ಎಲ್ಲ ಹೋಗಿ ಸಂತೋಷವಾಗಿದೆ. ಇದು ಇಂದಿನ ಸಂಚಿಕೆ. ಇಂಥದ್ದೇ ಇನ್ನೊಂದು ಕುತೂಹಲಕಾರಿ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.